ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಹೌದು ಮೇಷರಾಶಿಯವರೇ, ನೀವು ಎಚ್ಚರವಾಗಿರುವ ಮತ್ತು ಸಂಭ್ರಮಿಸುವ ಸಮಯ ಬಂದಿದೆ. ಅನೇಕ ವರ್ಷಗಳ ಕಾಯುವಿಕೆಯ ನಂತರ ಇಬ್ಬರು ಅಂಚೆಗಾರರು ಅಥವಾ ಸಂದೇಶವಾಹಕರು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸುದ್ದಿಯನ್ನು ಹೊತ್ತು ತರುತ್ತಾ ಇದ್ದಾರೆ. ಈ ಸುದ್ದಿಯನ್ನು ಕೇಳಿದಾಗ ನಿಮ್ಮ ಮನಸ್ಸು ಒಂದು ಕ್ಷಣ ನಂಬಲಾಗದ ಸ್ಥಿತಿಗೆ ತಲುಪಬಹುದು. ನಿಮ್ಮ ನೆರೆಹೊರೆಯವರು, ನಿಮ್ಮ ಕಾಲೋನಿಯ ಜನರು ಕೇವಲ ನಿಮ್ಮ ಮನೆಯ ಸಾಧನೆಯ ಬಗ್ಗೆಯೇ ಚರ್ಚೆ ಮಾಡ್ತಾರೆ. ಫ್ರೆಂಡ್ಸ್, ನೀವು ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ದೈವ ಸಂಕಲ್ಪವೆಂದೇ ಭಾವಿಸಿ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇಂದು ನಾನು ಬಹಳ ನಂಬಿಕೆಯಿಂದ ಹೇಳುತ್ತಿದ್ದೇನೆ, ಈ ಸಂದೇಶವನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡ್ರೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ಅಲೆ ಎದ್ದೇಳುತ್ತೆ. ಇಂದಿನ ಈ ಮಹತ್ವದ ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕಮೆಂಟಲ್ಲಿ ಈಗಲೇ ಜೈ ಶ್ರೀರಾಮ್ ಅಥವಾ ಜೈ ಹನುಮಾನ್ ಎಂದು ಬರೆಯಿರಿ. ಆ ದೇವರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯಲಿದೆ. ನೋಡಿ ಮೇಷರಾಶಿಯವರೇ, ನಾಳೆಯ ದಿನ ಅಂದರೆ ಮಾರ್ಚ್ 22 ನಿಮಗೆ ಬರಲಿರುವ ಆ ಎರಡು ಸುದ್ದಿಗಳು ನಿಮ್ಮ ಜೀವನದ ಇತಿಹಾಸದಲ್ಲೇ ಗಂಭೀರ ಮತ್ತು ಶುಭ ಘಟನೆಯಾಗಿ ದಾಖಲಾಗಲಿವೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ಕಷ್ಟಗಳಿಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಬಂದಿದೆ. ಇದುವರೆಗೆ ನೀವು ಹಲವಾರು ಸುದ್ದಿಗಳನ್ನು ಕೇಳಿರಬಹುದು, ಆದರೆ ಮುಂದಿನ 24 ಗಂಟೆಗಳಲ್ಲಿ ಸಿಗುವ ಸುದ್ದಿ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಇದು ಶನಿದೇವರ ಮತ್ತು ಮಂಗಳ ಗ್ರಹದ ವಿಶೇಷ ಅನುಗ್ರಹದಿಂದ ರೂಪುಗೊಂಡಿದೆ. ನಿಮ್ಮ ಕುಂಡಲಿಯಲ್ಲಿನ ಗ್ರಹಗತಿಗಳು ಈಗ ತಾಂಡವವಾಡಲು ಸಜ್ಜಾಗಿವೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ವಿಧಿ ಸರಿಯಾದ ಸಮಯ ಬಂದಾಗ ಮನುಷ್ಯನ ಪ್ರತಿಯೊಂದು ಬೇರುಗಳನ್ನು ಕದಲಿಸಿ ಅವನನ್ನು ಉತ್ತುಂಗಕ್ಕೆ ಏರಿಸುತ್ತೆ. ನಿಮ್ಮ ಸುತ್ತಮುತ್ತಲ ಕೆಲವು ಜನರು ನೀನು ಯಾವತ್ತೂ ದೊಡ್ಡವನಾಗಲಾರೆ, ನಿನ್ನ ಕನಸುಗಳು ಬರೀ ನನಸಾಗಿಯೇ ಉಳಿಯುತ್ತೆ ಎಂದು ಹೀಯಾಳಿಸಿರಬಹುದು. ಆದರೆ ಶ್ರೀಕೃಷ್ಣ ಹೇಳಿದಂತೆ ಆಟದ ಮೈದಾನ ಎಷ್ಟೇ ದೊಡ್ಡದಾಗಿರಲಿ, ಗೆದ್ದವನ ಬಗ್ಗೆಯೇ ಜಗತ್ತು ಮಾತನಾಡುತ್ತೆ. ಈಗ ಮೇಷರಾಶಿಯವರ ಗೆಲುವಿನ ಸಮಯ ಆರಂಭವಾಗಿದೆ. ಮುಂದಿನ 24 ಗಂಟೆಯೊಳಗೆ ಯಾರೋ ಒಬ್ಬರು ನಿಮ್ಮ ಬಳಿ ಬಂದು ನಿಮ್ಮ ಕನಸು ನನಸಾಗಲಿದೆ ಎಂಬ ಒಂದು ಪತ್ರವನ್ನು ನೀಡಲಿದ್ದಾರೆ. ಇದು ನಿಮ್ಮ ವೈಯಕ್ತಿಕ ಕನಸು ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬದ ಕನಸಾಗಿತ್ತು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗುತ್ತಿರುವ ಪ್ರತಿಫಲವಿದು. ನಿಮ್ಮ ಯಶಸ್ಸನ್ನು ಕಂಡು ಅಂದು ನಕ್ಕವರು ಇಂದು ಆಶ್ಚರ್ಯದಿಂದ ನೋಡುತ್ತಾರೆ. ನಾನು ತಮಾಷೆ ಮಾಡುತ್ತಿಲ್ಲ, ಇದು ಸತ್ಯ. ಇಂದಿನ ಸಂಜೆ ಮತ್ತು ನಾಳೆಯ ಸೂರ್ಯೋದಯ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಮೇಷರಾಶಿಯವರೇ, ನಿಮ್ಮ ಜೀವನಕ್ಕೆ ಈಗ ಒಟ್ಟಿಗೆ 3 ದೊಡ್ಡ ಶುಭ ಸುದ್ದಿಗಳು ಬರಲಿವೆ. ಮೊದಲನೆಯದು ಆರ್ಥಿಕ ಸ್ಥಿತಿಯಲ್ಲಿನ ಭಾರಿ ಬದಲಾವಣೆ, ಸುಧಾರಣೆ. ಎರಡನೆಯದು ನಿಮ್ಮ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಅನಿರೀಕ್ಷಿತ ಪ್ರಗತಿ. ಮೂರನೆಯದು ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಸಮಸ್ಯೆಯೊಂದು ಬಗೆಹರಿಯುವುದು. ಪರಿಶ್ರಮ ಪಡುವುದು ನಮ್ಮ ಕೆಲಸ, ಫಲ ನೀಡುವುದು ಆ ದೈವದ ಕೆಲಸ. ನಾಳೆ ಶನಿವಾರ, ನ್ಯಾಯದ ದೇವನಾದ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕ ಫಲ ಅನ್ನೋದು ದೊರೆಯುತ್ತೆ. ಜೀವನದಲ್ಲಿ ಪರೀಕ್ಷೆ ಎದುರಿಸುವವರಿಗೆ ಮಾತ್ರ ಯಶಸ್ಸಿನ ಸಿಹಿ ತಿಳಿಯುತ್ತೆ. ನೀವು ಅದೆಷ್ಟೋ ಕಣ್ಣೀರು ಹಾಕಿದ್ದೀರಿ, ಅದೆಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿದ್ದೀರಿ. ಆದರೆ ಈಗ ಉದ್ಯೋಗ ಹುಡುಕ್ತಾ ಇರುವವರಿಗೆ ಒಳ್ಳೆಯ ಕೆಲಸ ಸಿಗುವ ಸುದ್ದಿ ಬರಲಿದೆ. ಮನೆಯಲ್ಲಿ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಉದ್ಯೋಗ ದೊರೆತಾಗ ತಂದೆ ತಾಯಿಯ ಎದೆ ಗರ್ವದಿಂದ ಉಬ್ಬುತ್ತೆ. ಅಂತಹ ಒಂದು ಸುಸಂದರ್ಭ ನಿಮ್ಮ ಮನೆಯಲ್ಲಿ ನಿರ್ಮಾಣವಾಗಲಿದೆ. ಸಮಯಕ್ಕೆ ತುಂಬ ಶಕ್ತಿ ಇದೆ. ಒಂದು ಕಾಲದಲ್ಲಿ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮೊಂದಿಗೆ ಮಾತನಾಡಲು ಹಿಂಜರಿಯುತ್ತಾ ಇದ್ದವರು ಈಗ ತಾವಾಗಿಯೇ ನಿಮ್ಮ ಬಳಿ ಬಂದು ಅಭಿನಂದನೆ ಸಲ್ಲಿಸುತ್ತಾರೆ. ಯಶಸ್ಸು ಬಂದಾಗ ಜಗತ್ತು ನಿಮ್ಮ ಹಿಂದೆ ಓಡುತ್ತೆ ಎಂಬುದಕ್ಕೆ ನೀವೇ ಉದಾಹರಣೆಯಾಗಲಿದ್ದೀರಿ. ನಿಮ್ಮ ಗೌರವ, ಪ್ರತಿಷ್ಠೆ ಸಮಾಜದಲ್ಲಿ 10ರಷ್ಟು ಹೆಚ್ಚಾಗಲಿದೆ. ಅದು ಶನಿದೇವರ ನ್ಯಾಯದ ತೀರ್ಮಾನ. ಈಗ ನಿಮ್ಮ ಜೀವನದ ಅಂಧಕಾರ ಮುಗಿದು ಹೋಗಿದೆ. ಪ್ರತಿ ಹೆಜ್ಜೆಯಲ್ಲೂ ಅಡೆತಡೆಗಳು ಬರುತ್ತಾ ಇದ್ದವು. ಒಂದು ದಾರಿ ತೆರೆದರೆ ಮತ್ತೊಂದು ಮುಚ್ಚುತ್ತಿತ್ತು. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ನಾಳೆಯ ಸೂರ್ಯೋದಯ ನಿಮ್ಮ ಅದೃಷ್ಟವನ್ನು ಗುಲಾಬಿ ಹೂವಿನಂತೆ ಅರಳಿಸಲಿದೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವ್ಯಾಪಾರಸ್ಥರಿಗೆ ಮಾರಾಟದಲ್ಲಿ ಭಾರೀ ಏರಿಕೆ ಕಂಡುಬಂದು ಲಾಭದ ಪ್ರಮಾಣ ಹೆಚ್ಚಾಗಲಿವೆ. ಕೊನೆಯದಾಗಿ ಒಂದು ಎಚ್ಚರಿಕೆ, ನಾಳೆ ಅಂದರೆ ಮಾರ್ಚ್ 22ರಂದು ಯಾವುದೇ ಕಾರಣಕ್ಕೂ ಯಾರೊಂದಿಗೂ
ವಾಗ್ವಾದ ಅಥವಾ ಜಗಳಕ್ಕೆ ಇಳಿಯಬೇಡಿ. ಅನಗತ್ಯ ಕೋಪ ನಿಮ್ಮ ಕೈಗೆ ಬಂದ ತುತ್ತನ್ನು ದೂರು ಮಾಡಬಹುದು. ಶಾಂತವಾಗಿರಿ, ದೇವರಲ್ಲಿ ನಂಬಿಕೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯ ಮೇಷರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಇರಲಿ ಎಂದು ಹಾರೈಸ್ತೇವೆ. ಜೈ ಭಗವಾನ್, ಜೈ ಶನಿದೇವ್. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.